ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಶೂಟಿಂಗ್ ಸ್ಪಾಟಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇರ್ತಾರೆ. ಶೂಟಿಂಗಿಗೆ ಬೇಕಿರೋ ಎಲ್ಲ ವಸ್ತುಗಳನ್ನ ರೆಡಿ ಮಾಡಿಕೊಂಡು ಏನೇನು ಮಾಡಬೇಕು ಅವ್ರು ನೆಕ್ಸ್ಟ್ ಸೀನ್ಗೆ ಅಂತ ರೆಡಿ ಮಾಡ್ತಿರ್ತಾರೆ. ಅದೇ ಟೈಮ್ಗೆ ರಚನಾ ರೆಡಿಯಾಗಿ ಹೀರೋಯಿನ್ ಥರ ಎಂಟ್ರಿ ಕೊಡ್ತಾಳೆ. ಎಂಟ್ರಿ ಕೊಟ್ಟ ಸುತ್ತಮುತ್ತ ಅವ್ರ ಜನ ಇರೋಂಥ ಅವ್ರಿಗೆ ಸ್ಕ್ರಿಪ್ಟ್ ಬರೆಯೋರು, ಅವ್ರ ಮೇಕಪ್ ಆರ್ಟಿಸ್ಟಲ್ಲಿ ಛತ್ರಿ ಇಡೋರು ಎಲ್ಲರನ್ನ ಇಟ್ಕೊಂಡು ಅಲ್ಲಿಂದ ಸ್ಟೈಲಾಗಿ ಬರ್ತಾಳೆ. ಅಂದು ಬಂದು ಟೇಬಲ್ ಮೇಲೆ ಕೂತ್ಕೊಂಡಾಗ ಅವ್ನಿಗೆ ಮೇಡಮ್ ಈ ಸೀನ್ ಇವತ್ತಿದೆ ಹಿಂಗಿದೆ ಅಂತ ಹೇಳಿ ಸ್ಕ್ರಿಪ್ಟ್ ಕೊಡ್ತಾನೆ. ಅದೇ ಟೈಮ್ಗೆ ಪ್ರೊಡ್ಯೂಸರ್ ಬಂದು ಮೇಡಮ್ ನಿಮ್ಮಮ್ಮ ನೋಡಿದ್ರೆ ಅಲ್ಲಿ ಎಲ್ರಿಗೂ ಅಮೌಂಟ್ ಸೆಟ್ಲ್ ಮಾಡ್ತಾಯಿದ್ದಾರೆ, ಎಲ್ಲ ಡೈರೆಕ್ಟರ್ಸ್ಗೂ ಪ್ರೊಡ್ಯೂಸರ್ಗೂ ಅಮೌಂಟ್ ಸೆಟ್ಲ್ ಮಾಡಿ ಮುಂದೆ ರಚನಾ ಡೇಟ್ ಕೊಡೋಲ್ಲ ಅಂತ ಹೇಳ್ತಿದ್ದಾರೆ. ನೀವು ನೋಡಿದ್ರೆ ಇಲ್ಲಿ ಶೂಟಿಂಗಿಗೆ ಬಂದಿದ್ದಾರಲ್ಲ, ಇದೇನು ಮೇಡಮ್ ಏನು ಮಾಡೋಕ್ಕೆ ಹೊರಟಿದ್ದಾರೆ ನೀವು ಅದೇ ನಂಗೆ ಅರ್ಥ ಆಗ್ತಿಲ್ಲ ಅಂತ ಪ್ರೊಡ್ಯೂಸರ್ ಹೇಳಿ ಅಲ್ಲಿಂದ ಹೊರಡ್ತಾನೆ. ರಚನೆಗೆ ಒಂಥರ ಬೇಜಾರಾಗೋದಕ್ಕೆ ಶುರು ಆಗುತ್ತೆ, ಅಮ್ಮ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ. ಇಲ್ಲಿ ಜಗದೀಶ್ ಚಂದ್ರನ್ ತಮ್ಮ ಬರ್ತಾನೆ RR ಗೋಲ್ಡ್ ಪ್ಯಾಲೇಸ್ ಹತ್ರ, ಅವ್ರ ಅಂಗಡಿ ಹತ್ರ. ಯಥಾ ಪ್ರಕಾರ ಕೆಲಸಕ್ಕೆ ಅಂತ ಬಂದಾಗ ವಾಚ್ಮನ್ ಸರ್ ನೀವು ಒಳಗೆ ಹೋಗಂಗಿಲ್ಲ ಅನ್ನಿ ಸರ್ ಅಂತ ಹೇಳ್ತಾನೆ. ಯಾಕೆ ಅಂತಂದಾಗ ಓನರ್ ಬೈತಾರೆ ಸರ್ ನೀವು ಹೋಗಂಗಿಲ್ಲ ಅಂತಾನೆ. ಯಾರೇ ಅದು ಓನರ್, ನಾನು ಅಲ್ದಲ್ಲಿ ಇನ್ನೇರು ಓನರ್ ಅಂತ ತಿರುಗಿ ನೋಡಿದಾಗ ಅವ್ನ ಮಗ ಆಗಿರ್ತಾನೆ. ಅವ್ನ ಮಗ ಅಲ್ಲಿಂದ ಬಂದು ಕಪಿಲ್ ಏನು ಶಾಕ್ ಆಯಿತಾ, ಇದನ್ನೆಲ್ಲ ನಾನು ನೋಡ್ಕೋತೀನಿ, ನೀನೇನು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀನು ಹೋಗು ಅಂತ ಹೇಳ್ತಾನೆ. ಏನು ಮಾಡ್ತಿದ್ದೆ, ನಿಂಗೇನು ಅನುಭವ ಇದೆ ಅಂತ ನೀನು ನೋಡ್ಕೋತೀಯ ಅಂದಾಗ ಇದು ದೊಡ್ಡಮ್ಮ ಮಾಡಿರೋ ಆರ್ಡರ್, ಹಾಗೆ ನಾನು ಇದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಹೇಳ್ತಾನೆ. ಹೌದಾ, ಈ ದೊಡ್ಡಮ್ಮ ಹೆಂಗೆ ಹೇಳಿದ್ರು ಅಂತ ಹೇಳಿ ಅವ್ರ ಮೆಸೇಜ್ ಬರುತ್ತೆ. ಅದಕ್ಕೆಲ್ಲ ಆಗಲ್ಲ, ನೀನು ಹೋಗು ಮನೆಗೆ, ನಾನು ಇರ್ತೀನಿ ಅಂತ ಹೇಳಿ ಮುಂದಕ್ಕೆ ಬಂದಿದ್ದಕ್ಕೆ ಅವ್ರ ಅಪ್ಪನೇ ಕತ್ತಿಡೋದು ಆಚೆದಾಗ್ಬಿಡ್ತಾನೆ ಅಂಗಡಿಯಿಂದ. ಅವ್ರ ಅಪ್ಪಂಗೆ ಬೇಜಾರಾಗಿ ನೋವಾಗಿ ಅಲ್ಲಿಂದ ಅಕ್ಕಪಕ್ಕದವರೆಲ್ಲ ನೋಡ್ತಿರೋದು ನೋಡಿ ಅವನಿಗೆ ಬೇಜಾರಾಗಿ ಅಲ್ಲಿಂದ ಹೊರಡೋಕ್ಕೆ ಶುರು ಮಾಡ್ತಾನೆ. ಆಗ ಕಪಿಲ್ ಹೇಳ್ತಾನೆ, ಇವಾಗ ನಿನಗೆ ನೆಕ್ಸ್ಟ್ ಅವನಿಗಿದೆ ಹಬ್ಬ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಕಪಿಲ್ ಕಾರಲ್ಲಿ ತೊಗೊಂಬಂದು ಜೀವನ ಮನೆ ಹತ್ರ ಬರ್ತಾನೆ. ಜೀವನ ಮನೆ ಹತ್ರ ಕೃಷ್ಣ ಹೊರಗಡೆ ಆಟಾಡ್ತಾ ಇರ್ತಾಳೆ. ಅವಳು ಆಟಾಡ್ತಾ ಇರ್ಬೇಕಾದ್ರೆ ಇವನು ನೋಡಿ ಕಾರ್ನ ನಿಲ್ಲಿಸಿ ಕಾರಲ್ಲಿರೋಂಥ ಅವ್ನು ಗನ್ನ ತೊಗೊಂಡು ಒಳಗೆ ಇಟ್ಕೋತಾನೆ. ಗನ್ ಇಟ್ಕೊಂಡು ಕೆಳಗೆ ಬಂದು ಕೃಷ್ಣನ ಮಾತಾಡ್ಸೋಕ್ಕೆ ಅಂತ ಕಾರಿಂದ ಕೆಳಗೆ ಇಳಿತಾನೆ. ಕಾರ್ನ ಕೆಳಗೆ ಇಳಿಬೇಕಾದ್ರೆ ಕೃಷ್ಣ ಇದ್ಯಾರು ಕಾರ್ ಬಂದು ನನ್ನ ಮುಂದೆ ನಿಂತಿದ್ದಲ್ಲ ಅಂತ ಕೃಷ್ಣ ಕಾರ್ನೇ ನೋಡ್ತಾ ಇರ್ತಾಳೆ. ಕೆಳಗಿಲ್ ಬಂದು ಕಪಿಲ್ ಬಂದು ಹಾಯ್ ಬೇಬಿ ಹೇಗಿದೆ ಅಂತ ಅಂದಾಗ ಯಾರು ನೀವು ನಂಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾಳೆ ಕೃಷ್ಣ. ಅದಕ್ಕೆ ಅವ್ನು ಕಪಿಲ್ ಹೇಳ್ತಾನೆ, ನಾನು ನಿನ್ನ ಚಿಕ್ಕಪ್ಪ ಅಂತ ಹೇಳ್ತಾನೆ. ಚಿಕ್ಕಪ್ಪನ ಹಾಯ್ ಚಿಕ್ಕಪ್ಪ ಅಂತ ಹೇಳ್ತಾನೆ. ಅದಕ್ಕೆ ನೀನು ಕೃಷ್ಣ ಅಲ್ವಾ ಅಂತ ಹೇಳಿದಾಗ ಹೌದು, ನಮ್ಮಪ್ಪ ಸಂಜೀವ್ ರಾಘವ್ ಅಲ್ವಾ ಅಂತಂದಾಗ ಹೌದು ನಮ್ಮ ಅಪ್ಪನೇ ಅಂತ ಹೇಳ್ತಾಳೆ. ನಾನು ಅವನ ತಮ್ಮ, ಹಾಗಾಗಿ ನೀನಾಗೆ ಚಿಕ್ಕಪ್ಪ ಅಂತ ಕರಿಬೇಕು ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಸರಿ ಅಂತ ಹೇಳಿ ನಾನು ಹಿಂಗೆ ಒಂದು ಗಿಫ್ಟ್ ಕೊಡ್ತೀನಿ ಅಂತೇಳಿ ಚಾಕ್ಲೇಟು ಮತ್ತು ಒಂದು ಲೆಟರ್ನ ಕೃಷ್ಣನ ಕೈ ಕೊಟ್ಟು ಕಳಿಸ್ತಾನೆ. ಇದನ್ನು ಹೋಗಿ ನೀವು ಅಪ್ಪಂಗೆ ಕೊಟ್ಬಿಡು ಅಂತ. ಅಲ್ಲಿ ಶೂಟಿಂಗ್ ಸ್ಪಾಟ್ಗೆ ವಜ್ರೇಶ್ವರಿ ಕಾರ್ ಬರುತ್ತೆ. ವಜ್ರೇಶ್ವರಿ ಕಾರ್ ಬರ್ತಿದ್ದಂಗೆ ಎಲ್ಲರೂ ವಜ್ರೇಶ್ವರಿಯವ್ರು ಬಂದರು ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ. ರಚನೆ ಹಿಂತಿರುಗಿ ನೋಡ್ತಾಳೆ, ಅವ್ರ ಅಮ್ಮ ಕಾರಿಂದ ಕೆಳಗೆ ಇಳಿತಾಳೆ. ಕಾರಿಂದ ಕೆಳಗೆ ಇಳಿದು ಅವ್ರ ಅಮ್ಮ ಬಂದು ಪ್ರೊಡ್ಯೂಸರ್ ಹತ್ರ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಪ್ರೊಡ್ಯೂಸರ್ ಇದೇನು ಮೇಡಮ್ ಹೀಗೆ ಮಾಡಿಬಿಟ್ಟಲ್ಲ ಡಿಸಿಷನ್, ಎಲ್ಲ ಮೂವಿಯಿಂದನೂ ರಚನಾವನ್ನ ತೆಗಿತಾ ಇದ್ದಾರೆ, ಅವ್ರಿಗೆ ಎಲ್ಲ ದುಡ್ಡು ಸೆಟ್ಲ್ ಮಾಡ್ತಾಯಿದ್ದಾರೆ ಅಂತ ಇದೇನು ಕತೆ ಅಂತ ಹೇಳಿದಾಗ ಹೌದು ಏನು ಮಾಡೋಕ್ಕಾಗಲ್ಲ, ಇಷ್ಟು ದಿನ ಆಗಿದ್ದು ಒಂದು, ಮುಂದೆ ಇನ್ನು ಆಗೋದೇ ಒಂದು. ಸೊ ನಿಮಗೂ ಒಂದು ದುಡ್ಡು ಕೊಡೋದು ಬಾಕಿ ಇದೆ, ಅದನ್ನು ಸೆಟಲ್ಮೆಂಟ್ ಬಾಕಿ ಇದೆ, ತೊಗೊಳ್ಳಿ ಅಂತ ಹೇಳಿ ಅವ್ಳು ಕೊಡಬೇಕಿರೋ ದುಡ್ಡನ್ನ ವಾಪಸ್ ಕೊಡ್ತಾಳೆ. ಪ್ರೊಡ್ಯೂಸರ್ ಬೇಡ ಅಂದರೆ ಇಲ್ಲ ಇದನ್ನು ಕೊಡಲೇಬೇಕು, ತೊಗೊಳ್ಳಿ ಇಟ್ಕೊಳ್ಳಿ ಅಂತ ಹೇಳಿದಾಗ ರಚನಾ ಅದನ್ನೆಲ್ಲ ನೋಡ್ತಿರ್ತಾಳೆ. ಸರಿ ಅಂತ ಅವ್ನು ವಜ್ರೇಶ್ವರಿ ಕೊಟ್ಟು ಚೆಕ್ನ ಪ್ರೊಡ್ಯೂಸರ್ ಇಟ್ಕೋತಾರೆ. ಆಮೇಲೆ ಪ್ರೊಡ್ಯೂಸರ್ ಅಲ್ಲಿಂದ ಹೊರಡೋದಕ್ಕೆ ಶುರು ಮಾಡ್ತಾರೆ. ಹೊರಡೋಕ್ಕೂ ಮುಂಚೆ ರಚನಾ ಇವ್ರು ಏನು ಮಾಡ್ತಿದ್ದಾರೆ, ಅಮ್ಮ ಇನ್ನೇನು ಮಾಡೋಕ್ಕೆ ಬಂದಿದ್ದಾರೆ, ಇಲ್ಲಿ ಯಾಕೆ ಅವ್ರು ಬಂದು ಇದನ್ನೆಲ್ಲ ಕೊಡ್ತಾಯಿದ್ದಾರೆ ಅಂತ ನೋಡ್ತಾ ನಿಂತಿರ್ತಾಳೆ. ಆಗ ತೇಜ್ ಹೇಳ್ತಾನೆ, ಅದಕ್ಕೆ ನಿಮ್ಮನ್ನೇ ರಚನಾ ನೋಡ್ತಿದ್ದಾರೆ, ಅಲ್ಲಿ ನೋಡಿ ಅಂತ ಹೇಳ್ತಾಳೆ. ಸರಿ ಅಂತ ರಚನಾ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ, ಸುಮ್ಮನೆ ನಿಂತ್ಬಿಡ್ತಿರ್ತಾಳೆ. ಆಗ ತೇಜ ಮತ್ತು ಪ್ರೊಡ್ಯೂಸರ್ ಹತ್ರ ಮಾತಾಡ್ತಾನೆ, ಇದಕ್ಕೆ ಇಲ್ಲಿಗೆಲ್ಲ ಸೆಟ್ಲಾಯಿತು, ಇನ್ನು ಮುಂದೆ ಅವಳು ಇದು ಮಾಡಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾನೆ. ಆಗ ಪ್ರೊಡ್ಯೂಸರ್ ನೀವು ಹಿಂಗೆ ಮಾಡ್ತಿರೋದು ಸರಿಯಲ್ಲ ಮೇಡಮ್, ನೀವು ಡಿಸಿಷನ್ ಸರಿನಾ ಅಂತ ಕೇಳಿದಾಗ ಅವಳು ನಾನು ಡಿಸಿಷನ್ ಸರಿಯಾಗಿದೆ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾಳೆ. ಇಲ್ಲಿ ಕಪಿಲ್ ನನ್ನ ಜೋಬಿಂದ ಒಂದು ಸ್ಲಿಪ್ನ ತೆಗೆದು ಫಸ್ಟು ಚಾಕ್ಲೇಟ್ನ ಕೊಡ್ತಾನೆ. ಚಾಕ್ಲೇಟ್ನ ಕೃಷ್ಣಂಗೆ ಕೊಟ್ಟು ಇದನ್ನು ತಗೋ, ನನ್ನ ಕಡೆಯಿಂದ ನಿಂಗೆ ಗಿಫ್ಟ್ ಅಂತ ಹೇಳ್ತಾನೆ. ಸರಿ ಅಂತ ಕೃಷ್ಣ ಅದನ್ನು ಇಟ್ಕೋತಾಳೆ. ಇಟ್ಕೊಂಡ್ಮೇಲೆ ನಾನು ಹಿಂಗೊಂದು ಗಿಫ್ಟ್ ಕೊಡ್ತೀನಿ, ಅದು ತೊಗೊಂಡೋಗಿ ನೀವು ಅಪ್ಪಂಗೆ ಕೊಡಬೇಕು ಅಂತ ಹೇಳ್ತಾನೆ. ಸರಿ ಕೊಡ್ತೀನಿ ಅಂತ ಹೇಳಿದಾಗ ಒಂದು ಜೋಬಿಂದ ಒಂದು ಚೀಟಿನ ತೆಗೆದು ಕೃಷ್ಣನ ಕೈ ಕೊಡ್ತಾನೆ. ಚೀಟಿನ ತೊಗೊಂಡೋಗಿ ನೀವು ಅಪ್ಪನ ಕೈ ಕೊಡು, ಓಕೆನಾ ಅಂತ ಹೇಳ್ತಾನೆ. ಆಗ ಕೃಷ್ಣ ಸರಿ ಚಿಕ್ಕಪ್ಪ ನಾನು ಕೊಡ್ತೀನಿ ಅಪ್ಪಂಗೆ ಅಂತ ಹೇಳ್ತಾಳೆ. ಸರಿ ಬಾಲ ಮತ್ತು ಜೀವ ಇಬ್ಬರು ಕೆಲಸ ಮಾಡ್ತಿರ್ತಾರೆ ಮನೇಲಿ. ಆ ಕೆಲಸ ಮಾಡಬೇಕಾದ್ರೆ ಕೃಷ್ಣ ಬಂದು ಬೇಬಿ ಚಿಕ್ಕಪ್ಪ ಬಂದು ಚಾಕ್ಲೇಟ್ ಮತ್ತು ಇಲ್ಲೇ ಲೆಟರ್ ಕೊಟ್ಟು ನಿಂಗೆ ಕೊಡೋಕ್ಕೆ ಅಂತ ಹೇಳಿ ಆ ಲೆಟ್ರನ್ನ ಜೀವನ ಕೈಗೆ ಲೆಟ್ರ್ ಕೊಡ್ತಾಳೆ ಕೃಷ್ಣ. ಆ ಲೆಟ್ರ್ ಕೊಟ್ಟಾಗ ಹೌದು ಚಿಕ್ಕಪ್ಪ ಬಂದಿದ್ದರು, ನಂಗೆ ಅವ್ರು ಹೇಳಿದಾಗ ಅವ್ರಿಗೆ ಟೈಮ್ ಇರಲಿಲ್ಲಂತೆ, ಹಾಗೆ ಇಲ್ಲಿ ಹೋಗ್ಬೇಕಾದ್ರೆ ನನ್ನ ಮಾತಾಡ್ಸ್ಕೊಂಡು ಹೋಗೋಕ್ಕೆ ಅಂತ ಬಂದು ಮಾತಾಡಿಸ್ಕೊಂಡು ಚಾಕ್ಲೇಟ್ ಕೊಟ್ಟು ಹಾಗೆ ಸ್ಲಿಪ್ ಕೊಟ್ಟು ಹೋದರು ಅಂತ ಹೇಳ್ತಾಳೆ. ತಗೋ ಇದನ್ನು ನಿಂಗೆ ಕೊಡೋಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಅದನ್ನ ಜೀವನ ಕೈ ಕೊಡ್ತಾಳೆ. ಜೀವ ಸ್ಲಿಪ್ನ ತೆಗೆದು ಓದೋದಕ್ಕೆ ಶುರು ಮಾಡ್ತಾನೆ. ನಿನ್ನ ಮಗಳು ರೋಡಲ್ಲಿ ಆಟಾಡ್ತಿರ್ಬೇಕಾದ್ರೆ ಯಾವ ಕಾರು ಎಷ್ಟು ಫಾಸ್ಟಾಗಿ ಬರುತ್ತೆ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ, ಅವಳಿಗೇನಾರು ಆದರೆ ಅದಕ್ಕೆ ಜವಾಬ್ದಾರಿ ನೀನೇ ಆಗಿರ್ತೀಯ ಅಂತ ಲೆಟ್ರಲ್ಲಿ ಸ್ಪಷ್ಟವಾಗಿ ಬರ್ತಿರುತ್ತೆ. ಅದನ್ನು
ಲೆಟ್ರಲ್ಲಿ ಬರ್ದಿರೋದನ್ನ ಕಂಪ್ಲೀಟ್ ಆಗಿರೋ ಜೀವ ಓದ್ತಾ ಇದ್ದಂಗೆ ಅವ್ನಿಗೆ ಕೋಪ ಕುದಿಯೋದಕ್ಕೆ ಶುರು ಆಗುತ್ತೆ. ಕೋಪ ಬರ್ತಿದ್ದಂಗೆ ಅವ್ನಿಗೆ ಏನು ಮಾಡಬೇಕು ಅಂತ ಗೊತ್ತಿದ್ದಕ್ಕೆ ಬಾಲ ಹೇಳ್ತಾನೆ, ಸಮಾಧಾನ ಮಾಡ್ಕೊ, ಕೋಪ ಮಾಡ್ಕೋಬೇಡ ಅಂತ ಜೀವಂಗೆ ಹೇಳ್ತಾನೆ. ಇಲ್ಲಿ ಜಗದೀಶ್ ಅಂತ ತಮ್ಮ ಮನೆಗೆ ಬಂದು ಅವ್ರ ಅತ್ತಿಗೆ ಹತ್ರ ಮಾತಾಡೋದಕ್ಕೆ ಅಂತ ರೂಮ್ ಹತ್ರ ಬರ್ತಾನೆ. ರೂಮ್ ಹತ್ರ ಬಂದಾಗ ಆತಗೆ ನೀವು ಬಾಗಿಲು ತೆಗೀರಿ, ನೀವು ಯಾಕೆ ಅವ್ನ ಕೈಗೆ ಅಧಿಕಾರ ಕೊಟ್ಟಿದ್ದೀರಾ, ಅವನಿನ್ನೂ ಈಗಿನ ಹುಡುಗ, ಅವ್ನಿಗೇನೂ ಗೊತ್ತಾಗಲ್ಲ ಏನಿಲ್ಲ, ನೀವು ಅವ್ನಿಗೆ ಅಧಿಕಾರ ಕೊಟ್ಟರೆ ಅವ್ನು ಏನು ಮಾಡ್ತಾನೆ, ಅವ್ನಿಗೇನಾದ್ರು ಗೊತ್ತಾಗತ್ತೆ ಕೆಲಸ ಮಾಡೋಕ್ಕೆ ಅಂತ ಅಂದಾಗ ಅವ್ನ ಹೆಂಡ್ತಿ ಯಾಕೆ ಮಾಡಬಾರ್ದು, ಸುಮ್ಮನಿರಿ ಅಂತ ಅವ್ನ ಹೆಂಡ್ತಿ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಅಲ್ಲಿಗೆ ಕನಕಾಂಬರಿ ಬರ್ತಾಳೆ. ಕನಕಾಂಬರಿ ಬಂದು ನೀವು ಯಾಕೆ ಅವ್ನ ರೂಮ್ ಬಾಗಿಲು ತರ್ತಾಯಿದ್ದೀರಾ, ದೇವಿ ಇಲ್ಲ, ದೇವಿ ಹೊರಗೆ ಹೋಗಿದ್ದಾಳೆ, ದೇವಿ ಇಲ್ದೆಲ್ಲ ರೂಮ್ ಬಾಗಿಲು ತೆಗೆಯೋದಕ್ಕಾಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅದೆಲ್ಲ ಗೊತ್ತಿಲ್ಲ, ನಾನು ಅದಕ್ಕೆ ಹತ್ರ ಮಾತಾಡಲೇಬೇಕು ಅಂತ ಹೇಳ್ತಾನೆ. ಅದಕ್ಕೆ ಇದನ್ನೆಲ್ಲ ನೀವು ದರ್ಪ ನನ್ನ ಹತ್ರ ಇಟ್ಕೊಬೇಡಿ, ನೀವು ನಮ್ಮಂಗಲ್ಲಿರೋದು, ನೀವು ಹಿಂಗೆ ಆಡಿದ್ರೆ ಸರಿ ಇರಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಏನು ಮಾತಾಡ್ತಿದೆ ಕನಕಾಂಬರಿ ಅಂತ ಅವನು ಏಕೊಂತ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಆಗ ಜಗದೀಶ್ ಅಂದನ್ ತಮ್ಮನ ಹೆಂಡತಿ, ನೀನು ನನ್ನ ಗಂಡನ ಏನಕ್ಕೆ ಕುಂಚದಲ್ಲಿ ಮಾತಾಡ್ತಿದ್ದೆ, ಸರಿಯಲ್ಲ ನೀನು ಮಾತಾಡ್ತಿರೋದು ಅಂತ ಕೇಳ್ತಾಳೆ. ಅದಕ್ಕೆ ನಿಮಗೆಲ್ಲ ಕೊಡ್ತಿರೋ ಮರ್ಯಾದೆನೇ ಹೆಚ್ಚಾಗಿದೆ, ಯಾಕೆ ಅಂತಂದರೆ ನೀವು ನಮ್ಮ ಅಂಗಲಿರೋದು, ಇಷ್ಟು ದಿನ ನಮ್ಮ ಅಪ್ಪನ ಆಸ್ತಿಲಿರೋದು ನೀವು ಅಂತ ಹೇಳ್ತಾಳೆ. ನಿಮ್ಮ ಅಪ್ಪ ಬಂದಾಗ ಒಂದು ಚಿಕ್ಕ ಅಂಗಡಿ ಇದ್ದಿದ್ದು, ಅದು ದೊಡ್ಡ ಅಂಗಡಿ ಏನಿಲ್ಲ, ನಾವು ಅದನ್ನು ಬೆಳೆಸಿರೋದು ನಮ್ಮ ಅಣ್ಣ ಅಂತ ಹೇಳ್ತಾಳೆ. ಹೌದು, ಇದನ್ನೆಲ್ಲ ಬೆಳೆಸೋಕ್ಕೆ ಅಲ್ಲಿ ಕಾಂಟ್ರಾಕ್ಟ್ ತೆಗೆದು ಒಂದು ದೊಡ್ಡ ಅಂಗಡಿ ಬೆಳೆಯೋಕ್ಕೆ ನನ್ನ ಗಂಡನೇ ಕಾರಣ, ಅದಕ್ಕೆ ನೀವೆಲ್ಲ ಕಾರಣ ಅಂತ ಹೇಳ್ತಾಳೆ. ಹಿಂಗೆ ಆಡಿದ್ರೆ ಒಂದಲ್ಲ ಒಂದಿನ ಕತ್ತಿರದ ಹತ್ತಿ ದಬ್ಬಬೇಕಾಗತ್ತೆ, ಹುಷಾರಂತ ಹೇಳಿ ಕನಕಾಂಬರಿ ಅಲ್ಲಿಂದ ಹೊರಡ್ತಾಳೆ. ಇದನ್ನು ಕೇಳಿದ್ದು ಅವ್ನು ಜಗದೀಶ್ ಅಂತ ತಮಗೆ ಬೇಜಾರಾಗುತ್ತೆ. ಅವನ ಹೆಂಡ್ತಿ ಇದನ್ನೆಲ್ಲ ನಮ್ಗೆ ಬೇಕಿತ್ತ, ಇದನ್ನೆಲ್ಲ ನಾವು ಅವ್ರ ಕೈಲಿ ಅನ್ಸ್ಕೋಬೇಕಿತ್ತ, ಬಾಯಿ ಮುಚ್ಕೊಂಬನ್ನಿ ಅಂತೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ರಚನಾ ಅವರಮ್ಮ ಮಾಡಿದ್ದನ್ನೆಲ್ಲ ನೋಡ್ತಾ ಹಾಗೆ ನಿಂತಿರ್ತಾಳೆ. ಸರಿ ಅಂತ ಹೇಳಿ ಇಲ್ಲಿರೋ ವಜ್ರೇಶ್ವರಿ ನಾನೇನು ಮಾಡಬೇಕಿತ್ತು ಅದನ್ನು ಮಾಡಿದ್ದೀನಿ, ಅದನ್ನು ಹೇಳೋಕ್ಕೆ ಅಂತ ರಚನನ ಹತ್ರ ಬರ್ತಾಳೆ. ರಚನನ ಹತ್ರ ನೀನು ನೋಡಿ ಮಗಳೇ, ನಿಂಗೆ ಏನು ಇಷ್ಟನೋ ಅದನ್ನು ಮಾಡು, ಇನ್ಮೇಲೆ ನಾನು ಯಾವುದನ್ನು ನಿಂಗೆ ತಡೆಯೋದಿಲ್ಲ, ಅಟ್ಲೀಸ್ಟ್ ಇವಾಗಾರು ನಾನು ಬದಲಾಗಬೇಕು, ಇವಾಗಾರು ನೀನು ಕೊಡೋ ಮಾತನ್ನೆಲ್ಲ ನಾನು ಉಳಿಸ್ಕೋಬೇಕು, ನೀನು ಈಗಲಾರು ಮಗಳಂಗೆ ನೋಡ್ಕೋಬೇಕು ಅಂತ ಹೇಳ್ತಾಳೆ. ಅದನ್ನು ಹೇಳಿದಾಗ ರಚನಾ, ನೀನು ಇದನ್ನೆಲ್ಲ ಮಾತಾಡ್ತಾರೆ, ನೀನು ಯಾವ ಉದ್ದೇಶನೂ ಇಲ್ದಲೆ, ಏನೂ ಕಾರಣ ಇಲ್ದಲೆ ಬರೋಳೆ ಅಲ್ಲ, ಮಾಡೋಳೆ ಅಲ್ಲ, ಏನೋ ಕಾರಣ ಇಟ್ಕೊಂಡೇ ನೀನು ಮಾಡ್ತಿದ್ಯಾ ಅಂದಾಗ ವಜ್ರೇಶ್ವರಿ ನಗ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಆಮೇಲೆ ತೇಜನ ಹತ್ರ ರಚನಾ ಕೇಳ್ತಾಳೆ, ಚಿಕ್ಕಪ್ಪ ಇಲ್ಲಿ ಏನಾಗ್ತದೆ, ಇವ್ರು ನನ್ನ ಸುತ್ತ ಏನು ಮಾಡೋಕ್ಕೆ ಹೊರಟಿದ್ದಾರೆ, ನಂಗೊಂದು ಅರ್ಥ ಆಗ್ತಾಯಿಲ್ಲ ಅಂತ ಹೇಳಿದಾಗ ತೇಜ ಹೇಳ್ತಾನೆ, ಇಲ್ಲ ಅಕ್ಕ ತುಂಬ ಬದಲಾಗಿದ್ದಾರೆ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ದು ಅಲ್ಲಿಂದ ಹೊರಡ್ತಾನೆ. ಇಲ್ಲಿ ಕನಕಾಂಬರಿ ಅಳ್ತಾ ಕೂತಿರ್ತಾಳೆ. ರಾಣ ಮತ್ತು ಕಪಿಲ್ ಬರೋ ಟೈಮ್ಗೆ ಅವರಿಬ್ಬರು ಮೇಲೆ ಬಂದಾಗ ಕನಕಾಂಬರಿ ಅಳ್ತಿರ್ತಾರೆ. ರಾಣ ಕೇಳ್ತಾನೆ, ಅಮ್ಮ ಯಾಕೆ ಹಿಂಗೆ ಅಳ್ತಾ ಇದೆಯಾ ಅಂತ ಕೇಳಿದಾಗ ರಾಣನ ಹತ್ರ ಅವ್ರ ಕಪಿಲಪ್ಪನ ಬಗ್ಗೆ ಕಂಪ್ಲೇಂಟ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಅವ್ರಿಗೆ ನಾನು ಕೇಳಿದ ಅಷ್ಟಕ್ಕೆ ಅವ್ರು ಇಷ್ಟೆಲ್ಲ ನನಗಂದ್ರು ಬೈದರು, ಇದನ್ನೆಲ್ಲ ನಾನು ಅನ್ಸ್ಕೋಬೇಕಾ, ಎಷ್ಟು ನಾನೇ ನೋಡ್ಕೊಳ್ಳೋದಾದರೆ ಇದನ್ನೆಲ್ಲ ನಾನೇ ಕನ್ಸ್ಕೋಬೇಕು ಅಂತ ಕನಕಾಂಬರಿ ಅಂತಾಳೆ. ಕಪಿಲ್ ಹತ್ರ ಹೋಗಿ ಮಕ್ಕಳು ವಯಸ್ಸಿಗೆ ಬಂದಿದ್ದಾರೆ, ಅವ್ರಿಗೆ ಜವಾಬ್ದಾರಿ ಕೊಡೋದು ಬಿಟ್ಟು ಇವರೇನು ನೋಡ್ಕೋತೀನಿ ಅಂದರೆ ಎಷ್ಟು ಮಟ್ಟಿಗೆ ಸರಿ ಇದೆ, ನನಗೆ ನನ್ನ ಮಕ್ಕಳೇ ಮುಖ್ಯ ಅಂತೇಳಿ ಬಂದು ಕಪಿಲ್ ಹತ್ರ ಸಿಂಪತಿ ತೋರಿಸ್ತಾ ಇರ್ತಾಳೆ. ಕಣ್ಣೀರಲ್ಲಿ ಅಳ್ಬೇಕಾದ್ರೆ ರಾಣಂಗೆ ಕೋಪ ಬರ್ತಿರತ್ತೆ. ಆಗ ಅವಳು ಹೇಳ್ತಾಳೆ, ನಂಗೆ ಇದೆಲ್ಲ ನೋಡಿ ಸಾಕಾಗೋಗಿದೆ ರಾಣ, ನನಗಿದೆಲ್ಲ ಸಾಕು, ನನ್ನ ಪಣ್ಣ ನಾನು ಇದ್ಬಿಡ್ತೀನಿ ಅಂತ ಅವ್ರಮ್ಮ ಹೇಳಿದಾಗ ರಾಣಂಗೆ ಕೋಪ ಬರುತ್ತೆ. ನಾನು ಅವ್ರನ್ನ ನೋಡ್ಕೋತೀನಿ ಅಂತ ಹೇಳಿ ರಾಣ ಅಲ್ಲಿಂದ ಕೋಪದಿಂದ ಹೊರಡ್ತಾನೆ. ಅಲ್ಲಿ ಕಪಿಲ್ಗೂ ಕೋಪ ಬಂದಿರುತ್ತೆ. ಇಬ್ಬರು ಕೋಪದಿಂದ ಹೊರಟಿರೋದು ನೋಡಿ ಕನಕಾಂಬರಿ ನಗ್ತಾ, ನಾನು ಅಂದ್ಕೊಂಡಿದ್ದಾಯಿತು ಅಂತ ಅನ್ಕೋತಿರ್ತಾಳೆ. ಇಲ್ಲಿ ಜೀವ ಬಾಲಂಗೆ ಹೇಳಿ ಮನೆಯಿಂದ ಹೊರಡ್ಬೇಕಾರೆ ಬಾಲ ಎಲ್ಲೋಗ್ತಿದ್ದೀವಿ ನೀನು ಅಂತ ಕೇಳಿದಾಗ ಜೀವ ಅವ್ರಿಗೊಂದು ಕತೆ ಕಾಣಿಸ್ಬೇಕು. ಅವ್ರು ಬಂದಿರೋದು ನನ್ನ ತಂಟೆಗೆ, ಹಾಗೆ ನನ್ನ ಮಗಳ ವಿಷಯಕ್ಕೆ, ಅದು ನನ್ನ ಮಗಳು ಕೃಷ್ಣನ ವಿಷಯಕ್ಕೆ ಬಂದಿರೋದು, ಅವನ್ನ ಸುಮ್ಮನೆ ಬಿಡೋ ಸೀನೇ ಇಲ್ಲ, ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಬಾಲ, ಬೇಡ ಕಣೋ, ಈಗ ತಾನೇ ಎಲ್ಲ ಸರಿ ಹೋಗ್ತದೆ, ನೀನು ಇಂಥ ಟೈಮಲ್ಲಿ ಏನೋ ಮಾಡೋಕ್ಕೆ ಹೋಗಬೇಡ, ಇನ್ನೇನಾರು ಆದರೆ ಕಷ್ಟ ಅಂತ ಹೇಳ್ತಾನೆ. ಅದಕ್ಕೆ ಜೀವಾಂಗದನ್ನೆಲ್ಲ ಸಾಧ್ಯವೇ ಇಲ್ಲ, ಅವ್ರನ್ನೆಲ್ಲ ಹಂಗೆ ಬಿಟ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ, ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ, ಅವ್ರಿಗೆ ಗತಿ ಕಾಣಿಸೋರ್ಗು ನಾನು ಬಿಡಲ್ಲ, ನನ್ನ ವಿಷಯಕ್ಕೆ ಬಂದು ನನ್ನ ಮನೆಗೆ ಅವ್ರಿಗೂ ಬಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಅಂದಮೇಲೆ ಅವ್ರಿಗೂ ನಾನು ಕೊಡಲೇಬೇಕು ಅಂತ ಹೇಳಿ ಅಲ್ಲಿ ಜೀವರಿಂದ ಹೊರಡ್ತಾನೆ. ಇಲ್ಲಿ ಬಾಲ ಇವನೇನು ಮಾಡೋಕ್ಕೆ ಹೊರಟಿದ್ದಾನೋ, ಇನ್ನೇನು ಮಾಡ್ಕೊಂಬರ್ತಾನೋ ಅಂತ ಯೋಚನೆ ಮಾಡ್ತಿರ್ತಾನೆ. ಇಲ್ಲಿ ಜಗದೀಶ್ ಚಂದ್ರ ತಮ್ಮ ಮತ್ತು ಅವನ ಹೆಂಡತಿ ಇಬ್ಬರು ಮಾತಾಡ್ತಾ ಕೂತಿರ್ತಾರೆ. ನೋಡಿ ಇಷ್ಟನ್ನೆಲ್ಲ ಮಾತಾಡ್ದಲ್ಲ ಎಷ್ಟು ಬೇಜಾರಾಗುತ್ತೆ ಅಲ್ವಾ, ಇಷ್ಟಕ್ಕೆ ನಾನು ಇಷ್ಟೆಲ್ಲ ಮಾಡಿದ್ದು, ನಾನು ಕತೆ ನಂಗೆ ದುಡ್ಡಿದ್ದೇನಲ್ಲ ಅಂತ ಅವನಿಗೆ ಗಂಡ ಹೇಳ್ತಿರ್ತಾನೆ. ಅದಕ್ಕೆ ನೀವು ಮಾಡಿದ್ದಕ್ಕೆಲ್ಲ ಎಂಟ್ರಿ ಬಂತು ಪ್ರಯೋಜನ, ಅದಕ್ಕೆ ಹೇಳಿದ್ದು ಬಡ್ಕೊಂಡಿದ್ದು ಅಂತ ಹೇಳೋಷ್ಟರಲ್ಲಿ ಕಪಿಲ್ ಬಂದು ಅವ್ರ ಅಪ್ಪಂಗೆ ಕಪಾಳ ಕೊಡಿತಾನೆ. ಕಪಾಳ ಕೊಡಿಯೋದು ನೋಡಿ ಅವರಮ್ಮ, ಇನ್ನೂ ನೀವು ಅಪ್ಪನ ಕಪಾಳಕ್ಕೆ ಹೊಡಿತಿದ್ದಲ್ಲ, ಹಿಂಗೆ ಎಷ್ಟಿರಬೇಡ ಅಂತ ಹೇಳಿ ಅವರಮ್ಮ ಬೈತಾಳೆ. ಕಪಿಲ್ ಕೋಪದಿಂದ ಅವ್ರ ಅಪ್ಪಂಗೆ ಹೊಡಿತಾನೆ. ಅದನ್ನು ಅವರಪ್ಪ ಹೊಡಿಸ್ಕೊಂಡು ಹಾಗೆ ಅವನು ನೋಡ್ತಿರ್ತಾನೆ. ಕಪಿಲ್ ಅವನ ಕೋಪದಿಂದ ಏನು ಮಾಡೋಕ್ಕೆ ಹೊಟ್ಟಿದೆ ನೀನು, ಏನಕ್ಕೆ ದೊಡ್ಡಮ್ಮನ ಹತ್ರ ಮಾತಾಡೋಕೆ ಹೋಗಿದೆ ಅಂತ ಕಪಾಳಕ್ಕೆ ಹೊಡಿತಾನೆ. ಮುಂದೇನಾಗುತ್ತೆ ನೋಡೋಣ.